ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನೆಲ್ ಇಂಗ್ಲೀಷ್ ವಿತ್ ಬ್ರೋ. ಇವತ್ತು ನಾವು ಈ ವಿಡಿಯೋದಲ್ಲಿ ಕೇವಲ ನಿಮಗೆ ಕನ್ನಡ ಓದಲಿಕ್ಕೆ ಬಂದರೆ ಸಾಕು, ನೀವು ಇಂಗ್ಲೀಷನ್ನು ಅತಿ ಸರಳವಾಗಿ ತಿಳಿದುಕೊಳ್ಳಬಹುದು. ಸರಿ, ಹಾಗಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಸರಿ, ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಮೊದಲು ನಾವು ಮೊದಲಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಯಾವ ಇಂಗ್ಲೀಷ್ ಅಕ್ಷರಕ್ಕೆ ಯಾವ ಕನ್ನಡ ಅಕ್ಷರಗಳನ್ನು ಬಳಸಬೇಕು ಎನ್ನುವುದು ಗೊತ್ತಿದ್ದರೆ ಸಾಕು, ನಾವು ಇಂಗ್ಲೀಷನ್ನು ಅತಿ ಸರಳವಾಗಿ ಕಲಿಯಬಹುದು. ಒಂದು ವೇಳೆ ಗೊತ್ತಿಲ್ಲದಿದ್ದರೆ ಇಲ್ಲಿ ಸಂಕ್ಷಿಪ್ತವಾಗಿ ಇನ್ನೊಂದು ಸಾರಿ ಈ ವಿಡಿಯೋದಲ್ಲಿ ನೋಡಿಕೊಳ್ಳಿ. ಇದರ ನಂತರ ಕನ್ನಡದಿಂದ ಇಂಗ್ಲೀಷ್ನಲ್ಲಿ ಹೇಗೆ ಬರೆಯಬೇಕು ಮತ್ತು ಹೇಗೆ ಓದಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಪೂರ್ಣವಾಗಿ ನೋಡಿ. ಮೊದಲು ನಾವು ಅ ಮತ್ತು ಆ ಅಕ್ಷರಕ್ಕೆ ಇಂಗ್ಲೀಷ್ನಲ್ಲಿ ಎ ಯನ್ನು ಬಳಸುತ್ತೇವೆ. ಅದೇ ರೀತಿ ಈ ಅಕ್ಷರಗಳಿಗೆ ಐ ಮತ್ತು ಇ, ಉ ಅಕ್ಷರಕ್ಕೆ ಯು ಮತ್ತು ಓ, ಎ ಅಕ್ಷರಕ್ಕೆ ಇ, ರು ಅಕ್ಷರಕ್ಕೆ ಆರ್, ಐ ಅಕ್ಷರಕ್ಕೆ ಎ ಐ, ಓ ಅಕ್ಷರಕ್ಕೆ ಇಂಗ್ಲೀಷ್ನಲ್ಲಿರುವಂಥ ಓ, ಔ ಅಕ್ಷರಕ್ಕೆ ಎ ಓ ಯು, ಅದೇ ರೀತಿ ಅಂ ಅಕ್ಷರಕ್ಕೆ ಎ ಎಂ, ಅಹ ಅಕ್ಷರಕ್ಕೆ ಎ ಮತ್ತು ಎಚ್. ಇವು ಸ್ವರಾಕ್ಷರಗಳನ್ನು ಈ ರೀತಿಯಾಗಿ ನಾವು ಬಳಸುತ್ತೇವೆ. ಅದೇ ರೀತಿ ವ್ಯಂಜನಾಕ್ಷರಗಳಿಗೆ ಅಂದರೆ ಖ ಇದಕ್ಕೆ ಕೆ, ಖ ಅಕ್ಷರಕ್ಕೆ ಕೆ ಎಚ್, ಗ ಇದಕ್ಕೆ ಜಿ, ಘ ಇದಕ್ಕೆ ಜಿ ಎಚ್, ಚ ಅಕ್ಷರಕ್ಕೆ ಸಿ ಎಚ್, ಛ ಅಕ್ಷರಕ್ಕೆ ಛಿ ಎಚ್, ಜ ಅಕ್ಷರಕ್ಕೆ ಜೆ, ಝ ಅಕ್ಷರಕ್ಕೆ ಜೆ ಎಚ್. ಅದೇ ರೀತಿ ಟ ಅಕ್ಷರಕ್ಕೆ ಟಿ, ಠ ಅಕ್ಷರಕ್ಕೆ ಟಿ ಎಚ್, ಡ ಅಕ್ಷರಕ್ಕೆ ಡಿ, ಢ ಅಕ್ಷರಕ್ಕೆ ಡಿ ಎಚ್ ಮತ್ತು ತ ಅಕ್ಷರಕ್ಕೆ ಟಿ, ಥ ಅಕ್ಷರಕ್ಕೆ ಟಿ ಎಚ್, ದ ಅಕ್ಷರಕ್ಕೆ ಡಿ, ಧ ಅಕ್ಷರಕ್ಕೆ ಡಿ ಎಚ್, ಪ ಅಕ್ಷರಕ್ಕೆ ಪಿ, ಫ ಅಕ್ಷರಕ್ಕೆ ಪಿ ಎಚ್, ಬ ಅಕ್ಷರಕ್ಕೆ ಬಿ, ಭ ಅಕ್ಷರಕ್ಕೆ ಬಿ ಎಚ್. ಇನ್ನು ಇಲ್ಲಿ ಬರೆದಿರುವಂಥ ಅನುನಾಸಿಕ ಅಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ ಹೇಳುವಂಥ ಅಕ್ಷರಗಳನ್ನು ಯ, ಯ, ನ, ನ, ಮ ಇವುಗಳನ್ನು ಶಬ್ದಗಳಲ್ಲಿ ಬಳಸುವಾಗ ಉಚ್ಚಾರಣೆಯನ್ನು ಹೇಗೆ ಮಾಡುತ್ತೇವೆಯೋ ಅದರ ಆಧಾರದ ಮೇಲೆ ಇವುಗಳನ್ನು ಬಳಸಬಹುದು. ಅವುಗಳನ್ನು ನಾವು ಇಲ್ಲಿ ಈ ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ಇನ್ನು ಯ ಇದಕ್ಕೆ ಆರ್, ರ ಇದಕ್ಕೆ ಆರ್, ಲ ಇದಕ್ಕೆ ಎಲ್, ವ ಇದಕ್ಕೆ ವಿ, ಸ ಇದಕ್ಕೆ ಎಸ್, ಶ ಇದಕ್ಕೆ ಎಸ್ ಎಚ್, ಶ ಇದಕ್ಕೂ ಎಸ್ ಎಚ್, ಹ ಇದಕ್ಕೆ ಎಚ್, ಳ ಇದಕ್ಕೆ ಎಲ್. ಈ ರೀತಿ ಕನ್ನಡದಲ್ಲಿ ಇರುವಂಥ ಅಕ್ಷರಗಳಿಗೆ ನಾವು ಅದೇ ರೀತಿ ಇಂಗ್ಲೀಷ್ ಅಕ್ಷರಗಳನ್ನು ಈ ರೀತಿಯಾಗಿ ಬಳಸಿಕೊಳ್ಳುತ್ತೇವೆ. ಇಲ್ಲಿ ಸಂಕ್ಷಿಪ್ತವಾಗಿ ಯಾವ ಅಕ್ಷರಕ್ಕೆ ಯಾವ ಅಕ್ಷರಗಳನ್ನು ಇಂಗ್ಲೀಷ್ ಅಕ್ಷರಗಳನ್ನು ಬಳಸಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡಿದ್ದಾಯಿತು. ಈಗ ನಾವು ಮೊದಲು ಕನ್ನಡದಲ್ಲಿ ಇರುವ ಪದಗಳನ್ನು ಇಂಗ್ಲೀಷಲ್ಲಿ ಓದಲಿಕ್ಕೆ ಬರೆಯಲಿಕ್ಕೆ ಹೇಗೆ ಕಲಿಬೇಕು ಅಂದರೆ ಮೊದಲು ನಾವು ಈ 4 ಪದಗಳನ್ನು ಬರೆದುಕೊಳ್ಳೋಣ. ಅವು ಮೊದಲನೇದಾಗಿ ಸತಿ, ಸುಲೋಚನ. ಇದನ್ನು ನಾವು ಮೊದಲು ಕನ್ನಡದಲ್ಲಿ ಬಿಡಿಸಿ ಬರೆದುಕೊಳ್ಳಬೇಕು. ಅಂದರೆ ಸ ವ್ಯಂಜನ್ ಅಧಿಕ್ ಅ ಸ್ವರ, ತ ವ್ಯಂಜನ್ ಅಧಿಕ್ ಈ ಸ್ವರ, ಸ ವ್ಯಂಜನ್ ಅಧಿಕ್ ಉ ಸ್ವರ, ಲ ವ್ಯಂಜನ್ ಅಧಿಕ್ ಓ ಸ್ವರ, ಚ ವ್ಯಂಜನ್ ಅಧಿಕ್ ಅ ಸ್ವರ, ನ ವ್ಯಂಜನ್ ಅಧಿಕ್ ಆ ಸ್ವರ. ಕನ್ನಡದಲ್ಲಿ ಬರೆದುಕೊಂಡ ನಂತರ ಅದರ ಕೆಳಗಡೆ ಇಂಗ್ಲೀಷ್ನಲ್ಲಿ ಅವಕ್ಕೆ ಬರುವಂಥ ಪದಗಳನ್ನು ಅವುಗಳ ಕೆಳಗಡೆ ಬರೆಯುತ್ತಾ ಈ ರೀತಿ ಹೋಗಬೇಕು. ಹೇಗೆಂದರೆ ಎಸ್ ಪ್ಲಸ್ ಎ, ಟಿ ಪ್ಲಸ್ ಐ, ಎಸ್ ಪ್ಲಸ್ ಯು, ಎಲ್ ಪ್ಲಸ್ ಓ, ಸಿ ಎಚ್ ಪ್ಲಸ್ ಎ, ಎನ್ ಪ್ಲಸ್ ಎ. ಈ ರೀತಿ ಬರೆದುಕೊಂಡ ನಂತರ ಇವುಗಳ ನಡುವೆ ಹಾಕಿದಂಥ ಪ್ಲಸ್ ಮಾರ್ಕನ್ನು ತೆಗೆದು ಕೂಡಿಸಿ ಈ ರೀತಿ ಬರೆದುಕೊಳ್ಳಬೇಕು. ಕನ್ನಡದಲ್ಲಿ ಸತಿ ಸುಲೋಚನ, ಅದೇ ರೀತಿ ಇಂಗ್ಲೀಷ್ನಲ್ಲಿ ಸತಿ ಸುಲೋಚನ. ಈ ರೀತಿಯಾಗಿ ಎರಡನೇ ಪದವನ್ನು ಅಂದರೆ ಕೆಂಪೇಗೌಡ, ಕ ವ್ಯಂಜನ್ ಅಧಿಕ್ ಎ ಸ್ವರ, ಅಧಿಕ್ 0,
अधिक प व्यंजन अधिक ए स्वर, ग व्यंजन अधिक औ ಸ್ವರ, ಡ ವ್ಯಂಜನ್ अधिक ಅ. ಇದನ್ನು ಇಂಗ್ಲಿಷ್ನಲ್ಲಿ ಕೆ ಪ್ಲಸ್ ಇ ಪ್ಲಸ್ ಎಮ್. ಇಲ್ಲಿ ಸೊನ್ನೆ ಇರುವ ಜಾಗಕ್ಕೆ ನಾವು ಇಂಗ್ಲಿಷ್ನಲ್ಲಿ ಎಮ್ ಅನ್ನು ಬಳಸುತ್ತೇವೆ. ಅಂದರೆ ಇದನ್ನು ಉಚ್ಚಾರಣೆ ಮಾಡುವಾಗ ಮ ಎನ್ನುವ ಉಚ್ಚಾರಣೆ ಆಗುವುದರಿಂದ ಸೊನ್ನೆಗೆ ಯಾವಾಗಲೂ ಎಮ್ ಅನ್ನು ಬಳಸುತ್ತೇವೆ. ಅದೇ ರೀತಿ ಅಧಿಕ್ ಪಿ ಅಧಿಕ್ ಈ ಸ್ವರ, ಅಧಿಕ್ ಜಿ ಅಧಿಕ್ ಓ ಯು ಪ್ಲಸ್ ಡಿ ಪ್ಲಸ್ ಎ. ಇವುಗಳ ನಡುವೆ ಬಂದಂಥ ಅಧಿಕ ಇರುವಂಥ ಚಿಹ್ನೆಯನ್ನು ತೆಗೆದು ಕೂಡಿಸಿ ಬರೆದಾಗ ಕನ್ನಡದಲ್ಲಿ ಕೆಂಪೇಗೌಡ, ಅದೇ ರೀತಿ ಇಂಗ್ಲೀಷ್ನಲ್ಲಿ ಕೆಂಪೇಗೌಡ ಈ ರೀತಿಯಾಗಿ ಬರೆಯಬಹುದು. ಇನ್ನು ನೆಕ್ಸ್ಟ್ ವೀರಭದ್ರ. ಇದನ್ನು ಬಿಡಿಸಿ ಬರೆದುಕೊಂಡಾಗ ವ ಅಧಿಕ್ ಈ ಸ್ವರ, ರ ವ್ಯಂಜನ್ ಅಧಿಕ್ ಅ ಸ್ವರ, ಭ ವ್ಯಂಜನ್ ಅಧಿಕ್ ಅ ಸ್ವರ, ದ ವ್ಯಂಜನ್ ರ ವ್ಯಂಜನ್ ಅಧಿಕ್ ಅ ಸ್ವರ. ಇದನ್ನು ಇಂಗ್ಲೀಷ್ನಲ್ಲಿ ಬರೆದುಕೊಂಡಾಗ ವಿ ಪ್ಲಸ್ ಡಬಲ್ ಇ. ಅಂದರೆ ಇಲ್ಲಿ ಇ ಅನ್ನುವಂಥ ದೀರ್ಘ ಸ್ವರ ಬಂದಿರುವುದರಿಂದ ಡಬಲ್ ಇಯನ್ನು ಬಳಸಿಕೊಳ್ಳುತ್ತೇವೆ. ಅಂದರೆ ಉಚ್ಚಾರಣೆ ಮಾಡುವಾಗ ದೀರ್ಘವಾಗಿ, ಅಂದರೆ ವೀರ ಅನ್ನುವಂಥ ದೀರ್ಘ ಸ್ವರದಿಂದ ಉಚ್ಚಾರಣೆ ಮಾಡುವುದರಿಂದ ಇದನ್ನು ನಾವು ಡಬಲ್ ಇಯನ್ನು ಇಲ್ಲಿ ಬಳಸಲಾಗಿದೆ. ಅದೇ ರೀತಿ ರ ವ್ಯಂಜನ್ ಆರ್ ಪ್ಲಸ್ ಎ ಪ್ಲಸ್ ಬಿ ಎಚ್ ಪ್ಲಸ್ ಎ ಡಿ ಪ್ಲಸ್ ಆರ್ ಪ್ಲಸ್ ಎ ಇವುಗಳನ್ನು ಸರಿಯಾಗಿ ಹೊಂದಿಸಿ ಬರೆದಾಗ ಕನ್ನಡದಲ್ಲಿ ವೀರಭದ್ರ, ಅದೇ ರೀತಿ ಇಂಗ್ಲೀಷ್ನಲ್ಲಿ ವೀರಭದ್ರ. ನೆಕ್ಸ್ಟ್ ಮಂತ್ರಾಲಯ. ಇದನ್ನು ಕನ್ನಡದಲ್ಲಿ ಈ ರೀತಿ ಬಿಡಿಸಿ ಬರೆದುಕೊಂಡಾಗ ಮ ಅಧಿಕ್ ಅ ಸ್ವರ, ಅಧಿಕ್ ಸೊನ್ನೆ, ಅಧಿಕ್ ತ ವ್ಯಂಜನ್, ಅಧಿಕ್ ರ ವ್ಯಂಜನ್, ಅಧಿಕ್ ಆ ಸ್ವರ, ಲ ವ್ಯಂಜನ್ ಅಧಿಕ್ ಅ ಸ್ವರ, ಯ ವ್ಯಂಜನ್ ಅಧಿಕ್ ಅ ಸ್ವರ. ಇದನ್ನು ಇಂಗ್ಲೀಷ್ನಲ್ಲಿ ಬರೆದುಕೊಂಡಾಗ ಮ ಎಮ್ ಪ್ಲಸ್ ಎ ಪ್ಲಸ್ ಎನ್. ಇಲ್ಲಿ ಸೊನ್ನೆ ಇದ್ದ ಜಾಗದಲ್ಲಿ ಎನ್ನನ್ನು ಬಳಸಿಕೊಳ್ಳಲಾಗಿದೆ. ಏಕೆಂದರೆ ನಾವು ಉಚ್ಚಾರಣೆ ಮಾಡುವಾಗ ಮಂತ್ರಾಲಯ ಎಂದು ಉಚ್ಚಾರಣೆ ಮಾಡುವಾಗ ಇದು ನ ಎಂಬ ಅಕ್ಷರದ ಉಚ್ಚಾರಣೆ ಆಗುವುದರಿಂದ ಇಲ್ಲಿ ಸೊನ್ನೆ ಇದ್ದ ಜಾಗದಲ್ಲಿ ಎನ್ನನ್ನು ಬಳಸಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಟಿ ಪ್ಲಸ್ ಆರ್ ಪ್ಲಸ್ ಎ ಪ್ಲಸ್ ಎಲ್ ಪ್ಲಸ್ ಎ ಪ್ಲಸ್ ವೈ ಪ್ಲಸ್ ಎ ಇದನ್ನು ಕೂಡಿಸಿ ಬರೆದಾಗ ಮಂತ್ರಾಲಯ ಎಂದು ಬರೆದುಕೊಳ್ಳುತ್ತೇವೆ. ಈಗ ನಾವು ಇಲ್ಲಿಯವರೆಗೂ ಸರಳವಾಗಿ ಇರುವಂಥ ಪದಗಳನ್ನು ಹೇಗೆ ಬರೆಯಬೇಕು ಎನ್ನುವುದನ್ನು ನೋಡಿದ್ದಾಯಿತು. ಅದೇ ರೀತಿ ಒತ್ತಕ್ಷರಗಳು ಇರುವಂಥ ಪದಗಳನ್ನು ಹೇಗೆ ಬರೆಯಬೇಕು ಎನ್ನುವುದನ್ನು ಈ ಎರಡು ಉದಾಹರಣೆಗಳಿಂದ ನಾವು ತಿಳಿದುಕೊಳ್ಳಬಹುದು. ಅವು ಯಾವೆಂದರೆ, ಒಂದು ಸ್ವರಾಜ್ಯ. ಸ್ವರಾಜ್ಯ ಇದನ್ನು ಈ ರೀತಿಯ ಬರೆದುಕೊಳ್ಳಬೇಕು. ಸ ವ್ಯಂಜನ್ ವ ವ್ಯಂಜನ್ ಅಧಿಕ್ ಅ ಸ್ವರ, ರ ವ್ಯಂಜನ್ ಅಧಿಕ್ ಆ ಸ್ವರ, ಜ ವ್ಯಂಜನ್ ಯ ವ್ಯಂಜನ್ ಅಧಿಕ್ ಅ ಸ್ವರ. ಅದೇ ರೀತಿ ಇಂಗ್ಲೀಷ್ನಲ್ಲಿ ಎಸ್ ಪ್ಲಸ್ ಡಬ್ಲ್ಯೂ ಪ್ಲಸ್ ಎ, ಆರ್ ಪ್ಲಸ್ ಎ ಪ್ಲಸ್ ಜೆ ಪ್ಲಸ್ ವೈ ಪ್ಲಸ್ ಎ ಇದನ್ನು ಕೂಡಿಸಿ ಬರೆದಾಗ ಕನ್ನಡದಲ್ಲಿ ಸ್ವರಾಜ್ಯ. ಅದೇ ರೀತಿ ಇಂಗ್ಲೀಷ್ನಲ್ಲಿ ಸ್ವರಾಜ್ಯ. ನೆಕ್ಸ್ಟ್ ಸ್ವಸ್ತಿಕ್. ಸ್ವಸ್ತಿಕನ್ನು ಈ ರೀತಿ ಕನ್ನಡದಲ್ಲಿ ಸ ವ್ಯಂಜನ್ ವ ವ್ಯಂಜನ್ ಅಧಿಕ್ ಅ ಸ್ವರ, ಸ ವ್ಯಂಜನ್ ತ ವ್ಯಂಜನ್ ಅಧಿಕ್ ಈ ಸ್ವರ ಅಧಿಕ್ ಕ. ಇದನ್ನು ಇಂಗ್ಲೀಷ್ನಲ್ಲಿ ಎಸ್ ಪ್ಲಸ್ ಡಬ್ಲ್ಯೂ ಪ್ಲಸ್ ಎ ಪ್ಲಸ್ ಎಸ್ ಪ್ಲಸ್ ಟಿ ಪ್ಲಸ್ ಐ ಪ್ಲಸ್ ಕೆ ಇನ್ನು ಕೂಡಿಸಿ ಬರೆದಾಗ ಕನ್ನಡದಲ್ಲಿ ಸ್ವಸ್ತಿಕ್, ಅದೇ ರೀತಿ ಇಂಗ್ಲೀಷ್ನಲ್ಲಿ ಸ್ವಸ್ತಿಕ್. ಈ ರೀತಿಯಾಗಿ ಬರೆದುಕೊಂಡು ನಾವು ಸರಳವಾಗಿ ಓದಬಹುದು. ಯಾವುದೇ ಥರದ ಪದಗಳಾಗಿರಲಿ, ಒತ್ತಕ್ಷರದ ಪದಗಳಾಗಿರಲಿ, ಶಬ್ದಗಳಾಗಲಿ, ಇವುಗಳನ್ನು ನಾವು ಮೊದಲು ಬಿಡಿಸಿ ಬರೆದುಕೊಂಡು ಅವುಗಳನ್ನು ನಾವು
ಈ ರೀತಿ ಇಂಗ್ಲೀಷ್ ಅಕ್ಷರಗಳನ್ನು ಹೊಂದಿಸುತ್ತಾ ಬಂದು ಅವುಗಳನ್ನು ಈಸಿಯಾಗಿ ಹೊಂದಿಸಿ ಓದಲು ಬರೆಯಲು ಅತಿ ಸರಳವಾಗಿ ಕಲಿಯಬಹುದು. ಅಂದಹಾಗೆ ನೀವು ಈ ವಿಡಿಯೋ ಪೂರ್ಣ ನೋಡಿ ತಿಳಿದುಕೊಂಡಿದ್ದೀರೆಂದು ಭಾವಿಸಿದ್ದೇನೆ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ಇಂಗ್ಲೀಷ್ನಲ್ಲಿ 2 ಪದಗಳನ್ನು ಬಿಡಿಸಿ ಬರೆಯಲಾಗಿದೆ. ಅವುಗಳನ್ನು ತಾವು ಯಾವ ಪದಗಳು ಆಗುತ್ತವೆ ಎನ್ನುವುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಸರಿ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್.